ಹೋರಾಟದಲ್ಲಿ ಒಗ್ಗಟ್ಟಿದೆ ಅಂತ ಅನ್ಸ್ತದೆ ಪಾರ್ಟಿಗಳು ನೀವೇ ಹೇಳ್ಬೇಕು. ಯಾಕಂದ್ರೆ ನೀವೇ ನೋಡಿದ್ರಿ ಎಷ್ಟು ಜನ ಶಾಸಕರಿದ್ರು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬಂದಿಲ್ಲ, ಎಷ್ಟು ಜನ ಇದ್ರು, ಏನಿಲ್ಲ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದವ್ರು ಎಲ್ಲರೂ ನೀವು ನೋಡಿದಿರಿ, ನಮಗೆ ತೋರಿಸಿದ್ದೀರಿ. ನೀವು ನೋಡಿದ್ರೆ ನಮಗೆ ತೋರಿಸಿದಿರಿ ಅಂದ್ಮೇಲೆ ಅದೇನಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದೆ ಸರ್. ಮತ್ತೆ 7ನೇ ತಾರೀಕಿಂದ ಜನಪ್ರಶಯ ಸರ್ ಇವಾಗ ಇದು ನಿನ್ನೆವರೆಗೂ ಮಾಡಿರ್ತಕ್ಕಂಥದ್ದು ಒಂದ್ ಲೆವೆಲ್ಗೆ ಇರ್ಲಿ. ಅವರು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ, ಮತ್ತೊಂದು ಲೆವೆಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆರ್ಗನೈಸೇಷನ್ ಅಲ್ಲಿ ನಾವು ಬಲಪಡಿಸಬೇಕು, ನಾವು ಆರ್ಗನೈಸೇಷನ್ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ನಾವು ಮನವಿಯಿಂದ ವರಿಷ್ಠಿ ಮಾಡಿದ್ವಿ. ಅವರು ಕೊಡೋವರೆಗೂ ಅವ್ರ ಆಧಾರದ ಅವ್ರು ಇದನ್ನ ಮಾಡೋವರೆಗೂ ವೇಟ್, ಅದನ್ನ ನಾವು ವೇಟ್ ಮಾಡಿಬಿಟ್ಟು ನಾವು ಮುಂದಿನ ತೀರ್ಮಾನವನ್ನ ಮಾಡ್ತೀವಿ. ಸರಿಗೆ ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಗ ಅವ್ರ ಪಕ್ಷದ ವಿಚಾರಣೆ ಮಾಡಲಾಗಿದೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದಿದೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಬಾಂಧವ್ಯ ಹೇಗಿರುತ್ತೆ, ಹೇಗಾಗಬಹುದು? ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೇವೆ, ಯತ್ನಾಳ್ ಅವರಿದ್ದಾರ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫಿನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗುತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಮೊನ್ನೆ ಸಭೆಯಲ್ಲಿ ನೀವೆಲ್ಲ ಹೇಳಿದ್ರಿ, ದೇಶದ ನಿವಾಸಿಗಳ ಸಭೆಯಲ್ಲಿ. ಅವರು ಆಚೆ ಹೋದ ನಂತರ ವಿಜಯಪುರದಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಮಾತು ಕೂಡ ಅವರು ಬೆಲೆ ಕೊಡ್ತಾ ಇಲ್ವಾ? ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವ್ರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾವು ಮುಂದಕ್ಕೆ ಮಾತಾಡ್ತೀವಿ. ಮತ್ತೊಮ್ಮೆ ಸಭೆ ಮಾಡ್ತೀರಾ? ಇಲ್ಲ, ಈಗ ನಾವು ಅವರು ಪಕ್ಷದ ಉಚ್ಚಾಟೆ ಆದ್ಮೇಲೆ ಅವ್ರನ್ನ ಸೇರ್ಸ್ಕೊಂಡು ಸಭೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟಲ್ಲ. ಆದ್ರೆ ನಾವೆಲ್ಲರೂ ಸಿಕ್ಕಾಗ ಸ್ನೇಹಿತರಾಗಿ, ಇವಾಗ ಬೇರೆ ಪಕ್ಷದವರು ನಮ್ಮ ಸ್ನೇಹಿತರಾಗಿ ಸೇರ್ಕೊಂಡಾಗ ಅಥವಾ ಹೊರಗಡೆ ಸೇರ್ಕೊಂಡಂತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನಾವು ಸೇರೋದು. ಉಚ್ಚಾರಣೆ ಆದ್ಮೇಲೆ ನಿಮ್ಗೇನಾದ್ರೂ ಸಂದೇಶ ಬಂದಿದೆ ಸರ್? ಇಲ್ಲ, ಅಷ್ಟು ಕೆಳಮಟ್ಟದ ರಾಜಕಾರಣ ಕರ್ನಾಟಕಕ್ಕೆ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರು ಉಚ್ಚಾಟನೆ ಮಾಡಿದ್ದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮ ತಂಡಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡಗಳಿಗೂ ಇದೆ. ಮತ್ತು ಆ ಮಟ್ಟಕ್ಕೆ ನೀವೆಲ್ಲರೂ ಕೂಡ ದ್ವೇಷವನ್ನು ಬೆಳೆಸ್ಕೊಂಡು ಅವ್ರನ್ನ ಹೊರಗಡೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾತನ್ನ ಪಕ್ಷ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದನ್ನ ಒಂದು ಪಕ್ವವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಿರುವಂತ ಒಂದು ಪ್ರಶ್ನೆ ಅಂದ್ರೆ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಅಲ್ಲ ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊಂತೀವಿ, ಅವ್ರ ಮಾಹಿತಿಗೆ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠ ಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ. ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿಯೊಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ತರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವ್ಯಾವುದೇ ಆ ಪಕ್ಷ ಹೊಸ ಪಕ್ಷ ಕಟ್ಟೋದಾಗ್ಲಿ, ಬಿಜೆಪಿ ಪಕ್ಷ ಬಿಡೋದಾಗ್ಲಿ, ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ. ನಾವು ಮುಂದಕ್ಕೆ ಹೋಗೋದಿಲ್ಲ. ನಿನ್ನೆ ಹೋರಾಟದಲ್ಲಿ ಒಗ್ಗಟ್ಟಿದೆ ಅಂತ ಅನ್ಸ್ತದೆ ಪಾರ್ಟಿಗಳು ನೀವೇ ಹೇಳ್ಬೇಕು. ಯಾಕಂದ್ರೆ ನೀವೇ ನೋಡಿದ್ರಿ ಎಷ್ಟು ಜನ ಶಾಸಕರಿದ್ರು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬಂದಿಲ್ಲ, ಎಷ್ಟು ಜನ ಇದ್ರು, ಏನಿಲ್ಲ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದವ್ರು ಎಲ್ಲರೂ ನೀವು ನೋಡಿದಿರಿ, ನಮಗೆ ತೋರಿಸಿದ್ದೀರಿ. ನೀವು ನೋಡಿದ್ರೆ ನಮಗೆ ತೋರಿಸಿದಿರಿ ಅಂದ್ಮೇಲೆ ಅದೇನಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದೆ ಸರ್. ಮತ್ತೆ 7ನೇ ತಾರೀಕಿಂದ ಜನಪ್ರಶಯ ಸರ್ ಇವಾಗ ಇದು ನಿನ್ನೆವರೆಗೂ ಮಾಡಿರ್ತಕ್ಕಂಥದ್ದು ಒಂದ್ ಲೆವೆಲ್ಗೆ ಇರ್ಲಿ. ಅವರು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ, ಮತ್ತೊಂದು ಲೆವೆಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆರ್ಗನೈಸೇಷನ್ ಅಲ್ಲಿ ನಾವು
ಬಲಪಡಿಸಬೇಕು, ನಾವು ಆರ್ಗನೈಸೇಷನ್ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ನಾವು ಮನವಿಯಿಂದ ವರಿಷ್ಠೆ ಮಾಡಿದ್ದೀವಿ. ಅವರು ಕೊಡೋವರೆಗೂ ಅವ್ರ ಆಧಾರದ ಅವ್ರು ಇದನ್ನ ಮಾಡೋವರೆಗೂ ವೇಟ್, ಅದನ್ನ ನಾವು ವೇಟ್ ಮಾಡ್ಬಿಟ್ಟು ನಾವು ಮುಂದಿನ ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಗ ಅವ್ರ ಪಕ್ಷದ ವಿಚಾರಣೆ ಮಾಡಲಾಗಿದೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದಿದೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಬಾಂಧವ್ಯ ಹೇಗಿರುತ್ತೆ, ಹೇಗಾಗಬಹುದು? ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೇವೆ, ಯತ್ನಾಳ್ ಇದ್ದಾರ ಇಲ್ಲ, ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫದ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗುತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಅವರಿಗೆ ಮೊನ್ನೆ ಸಭೆಯಲ್ಲಿ ನೀವೆಲ್ಲ ಹೇಳಿದ್ರಿ, ಸಿದ್ದೇಶ್ವರ ನಿವಾಸದ ಸಭೆಯಲ್ಲಿ. ಅವರು ಆಚೆ ಹೋದ ನಂತರ ವಿಜಯಪುರದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲೆಲ್ಲ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಮಾತಿಗೆ ಕೂಡ ಅವರು ಬೆಲೆ ಕೊಡ್ತಾ ಇಲ್ವಾ? ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ, ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವ್ರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾನು ಮುಂದಕ್ಕೆ ಮಾತಾಡ್ತೀನಿ. ಮತ್ತೊಮ್ಮೆ ಸಭೆ ಮಾಡ್ತೀರಾ? ಇಲ್ಲ, ಈಗ ನಾವು ಅವರು ಪಕ್ಷದ ಉಚ್ಚಾಟ ಆದ್ಮೇಲೆ ಅವ್ರನ್ನ ಸೇರಿಸ್ಕೊಂಡು ಸಭೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟಲ್ಲ. ಆದ್ರೆ ನಾವೆಲ್ಲರೂ ಸಿಕ್ಕಾಗ ಸ್ನೇಹಿತರಾಗಿ, ಇವಾಗ ಬೇರೆ ಪಕ್ಷದವರು ನಮ್ಮ ಸ್ನೇಹಿತರಾಗಿ ಸೇರ್ಕೊಂಡಾಗ ಅಥವಾ ಹೊರಗಡೆ ಸೇರ್ಕೊಂತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಪಕ್ಷದ ಚೌಕಟ್ಟಲ್ಲಿ ನಾವು ಸೇರೋದು. ನಾವು ಉಚ್ಚಾಟನೆ ಆದ್ಮೇಲೆ ನಿಮ್ಗೇನಾದ್ರೂ ಸಂದೇಶ ಬಂದಿದೆ ಸರ್? ಇಲ್ಲ, ಅಷ್ಟು ಕೆಳಮಟ್ಟದ ರಾಜಕಾರಣ ಕರ್ನಾಟಕಕ್ಕೆ ಮತ್ತು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರು ಉಚ್ಚಾಟನೆ ಮಾಡಿದ್ದನ್ನ ಅರ್ಥ ಮಾಡ್ಕೊಂಡಷ್ಟು ಕೆಪಾಸಿಟಿ ನಮ್ಮ ತಂಡಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಮುಖಂಡಗಳಿಗೂ ಇದೆ. ಮತ್ತು ಆ ಮಟ್ಟಕ್ಕೆ ನೀವೆಲ್ಲರೂ ಕೂಡ ದ್ವೇಷವನ್ನು ಬೆಳೆಸ್ಕೊಂಡು ಅವ್ರನ್ನ ಹೊರಗಡೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾತನ್ನ ಪಕ್ಷ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದನ್ನ ಒಂದು ಪಕ್ವವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಿರುವಂತ ಒಂದು ಪ್ರಶ್ನೆ ಏನಂದ್ರೆ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಆದ್ರೆ ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊಂತೀವಿ, ಅವ್ರ ಮಾಹಿತಿ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠ ಮಾನ್ಯಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ. ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿ ಎಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ತರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವ್ಯಾವುದೇ ಆ ಪಕ್ಷ ಹೊಸ ಪಕ್ಷ ಕಟ್ಟೋದಾಗ್ಲಿ, ಬಿಜೆಪಿ ಪಕ್ಷ ಬಿಡೋದಾಗ್ಲಿ, ನಮ್ಮ ತಂಡಕ್ಕಾಗ್ಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ. ನಾವು ಮುಂದಕ್ಕೆ ಹೋಗೋದಿಲ್ಲ.